ಪರವಾಗಿಲ್ಲ. ಚೆನ್ನಾಗೈತೆ. ಏನಾಕ್ ಮಾಡಿದೆ? ಡೈಲಿ ಮಾಡಕ್ ಮಾವಿನಕಾಯಿ ಬರ್ತದೆ. ಏನೋ ಸೀಸನ್ ಇದ್ದಾಗ ಅಷ್ಟೇ. ತಿನ್ನೋ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರ ಊರಿಂದ ಮಾವಿನಕಾಯಿ ಬೇರೆ ತಂದಿರೋದ್ರಿಂದ ಬರೀ ಮಾವಿನಕಾಯಿ ರೆಸಿಪೀಸೇ ಮಾಡಲಾಗಿದೆ ನಾನಂತೂ. ಹಾಯ್ ಹಲೋ ನಮಸ್ತೆ. ಇವತ್ತು ಮಾವಿನಕಾಯಿ ಮಸಾಲ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹುಳಿ ಮಾವಿನಕಾಯಿ ಬೇಕು ಇದಕ್ಕೆ. ಹುಳಿ ಮಾವಿನಕಾಯಿ ಒಂದಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿರುತ್ತೆ. ಟೇಸ್ಟ್ ಕೂಡ ತಿಂದರೆ ಇನ್ನು ತಿನ್ಬೇಕನ್ಸುತ್ತೆ. ಇದನ್ನು ಮಾಡೋಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಫಸ್ಟು ಮಸಾಲೆ ರೆಡಿ ಮಾಡ್ಕೊಬಿಡೋಣ. ಮಸಾಲೆ ರುಬ್ಲಿಕ್ಕೆ ಮೆಣಸು ಸ್ವಲ್ಪ 1/4 ಸ್ಪೂನ್ಗಿಂತ ಕಮ್ಮಿ, ಮೆಂತ್ಯ 1/4 ಸ್ಪೂನಷ್ಟು, ತೆಂಗಿನಕಾಯಿ ತುರಿ 1 ಕಪ್ಪಷ್ಟು, ಜೀರಿಗೆ 2 ಸ್ಪೂನಷ್ಟು, ಬ್ಯಾಡಗಿ ಮೆಣಸಿನ್ಕಾಯಿ 7ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಮಸಾಲೆನ ಫ್ರೈ ಮಾಡೋಣ. ಪ್ಯಾನ್ ಇಟ್ಕೊಳ್ಳಿ, ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ, ಸಾಕು. ಕಾದಿದೆ. ಇವಾಗ ಮೆಣಸು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮೆಂತ್ಯ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಕೆಂಪಾಗಿದೆ, ಇಷ್ಟಾದರೆ ಸಾಕು. ಇವಾಗ ಜೀರಿಗೆ 2 ಸ್ಪೂನಷ್ಟು, ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಬಿಟ್ಟು ಬೇರೆ ಮೆಣಸಿನ್ಕಾಯಿ ಹಾಕೋಬೇಡಿ, ಬ್ಯಾಡಗಿ ಮೆಣಸಿನ್ಕಾಯಿನೇ ಬೇಕು. ಅದಿಲ್ಲ ಅಂದರೆ ಆಪ್ಷನಲ್ ಅಚ್ಕಾರದ ಪುಡಿ ಹಾಕೊಂಡು ಹಂಗೆ ರುಬ್ಬುವಾಗ ಹಾಕಿ ಫ್ರೈ ಮಾಡ್ಲಿಕ್ಕೆ ಹಾಕ್ಬಿಡಿ. ಅಚ್ಕಾರದ ಪುಡಿನ ಆಪ್ಷನಲ್ಲು, ನಿಮ್ಗೆ ಅರ್ಜೆಂಟ್ ಮನೇಲಿಲ್ಲ ಅನ್ನೋರಿಗೆ. ಹುರಿತಿದ್ದಾಗೆ ಮೆಣಸಿನ್ಕಾಯಿ ಎಲ್ಲ ದಪ್ಪ ಆಗ್ತಿದೆ ಎಣ್ಣೆಲಿ, ಸೊ ಅವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇವಾಗ ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಾಯೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಇಷ್ಟೇ ಮಸಾಲೆಗೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಆಗಲಿ. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ರುಬ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ಇದು ತಣ್ಣಗಾಗಿದೆ. ಇವಾಗ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ. ಇದು ಪೇಸ್ಟ್ ಆದರೆ ಸಾಕು. ಒಗ್ಗರಣೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕರ್ಬೇವಿನ ಸೊಪ್ಪು, ಬೆಲ್ಲ, ಕಡಲೆಬೇಳೆ 1 ಸ್ಪೂನಷ್ಟು, ಕಡಲೆಕಾಯಿ ಬೀಜ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಮಾವಿನಕಾಯಿ ತುರಿದಿರೋ ಅಂಥದ್ದು, ಸಾಸಿವೆ, ಹಿಂಗು, ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪಿದ್ರೆ, ಮಸಾಲೆ ರುಬ್ಬಿರೋ ಅಂಥದ್ದು ಇಷ್ಟಿದ್ರೆ ಸಾಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಪ್ಯಾನ್ ಇಟ್ಕೊಳ್ಳಿ. ಮತ್ತು ಅದೇ ಪ್ಯಾನ್ಗೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ. 150 ml ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಸಿಡಿಬೇಕು. ಸಿಡಿತಾ ಇದೆ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು 30 ಸೆಕೆಂಡಷ್ಟು. ಅದಕ್ಕೆ ಕಡಲೆಕಾಯಿ ಬೀಜ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಕಡಲೆಕಾಯಿ ಬೀಜ ಎತ್ತಿರ್ತಾರೆ ಅಂತ ಕಮ್ಮಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದೆಲ್ಲ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಇದಕ್ಕೆ ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮಸಾಲೆ ಎಲ್ಲ ನಾವು ಫ್ರೈ ಮಾಡಿ ಹಾಕಿದ್ವಿ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕಲರ್ಫುಲ್ಲಾಗಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಮೇಲೆ ಬಂದಿದೆ. ಈ ಟೈಮಲ್ಲಿ ಮಾವಿನಕಾಯಿ ತುರಿ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಮಾವಿನಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು.
ತುಂಬಾ ಸಿಂಪಲ್, ತುಂಬಾ ಈಸಿ ಆ್ಯಂಡ್ ಸೀಸನ್ ಇದ್ದಾಗ ಯಾರು ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರೋಂಥ ರೆಸಿಪಿ ಇದು. ಬ್ರೇಕ್ಫಾಸ್ಟು ಕೂಡ ನಿಮ್ಗೆ ಈಸಿ ಆಗುತ್ತೆ. ಈ ಹುಳಿನ ಕೂಡ ನೀವು ಎತ್ತಿಟ್ಕೊಂಡು ಬಳಸ್ಬೋದು. ಹಾಗಾಗಿ ಎಲ್ಲರೂ ಟ್ರೈ ಮಾಡಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಮಾವಿನಕಾಯಿ ಎಲ್ಲ. ಇದಕ್ಕೆ ಸ್ವಲ್ಪ ಬೆಲ್ಲ, ಚಿಕ್ಕ ಬೆಲ್ಲ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು. ಅದಿಲ್ಲ ಅಂದರೆ 1 ಸ್ಪೂನು ಅಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು, ಖಾರ, ಹುಳಿ ಎಲ್ಲ ಬಿದ್ದಿದೆ. ಇವಾಗ ತಳ ಹಿಡಿಸ್ಬಾರ್ದು, ಕೈ ಆಡಿಸ್ತಾನೆ ಇರಿ. ಇವಾಗ 1-2 ನಿಮಿಷಗಳ ಕಾಲ. ನಿಮ್ಮ ಹತ್ರ ಬಿಳಿ ಎಳ್ಳಿದ್ರೆ ಕೂಡ ಸೇರಿಸ್ಕೋಬೋದು, ಇಲ್ಲ ಅಂದರೆ ಬೇಡ. ಇದಕ್ಕೆ ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, 1 ಚಿಟಿಕೆ ಅಷ್ಟು. ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು. ಇದನ್ನು ಮಿಕ್ಸ್ ಮಾಡಿ. ಇವಾಗ ಆಗಿದೆ. ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಿಮಗೆ ಹುಳಿ ಎಷ್ಟು ಬೇಕು ಇಟ್ಕೊಂಡು ಒಂದು ಬೇರೆ ಬಾಕ್ಸ್ಗೆ ಎತ್ತಿಟ್ಕೊಳ್ಳಿ. ಇದಕ್ಕೆ ರೈಸ್ ಮಿಕ್ಸ್ ಮಾಡ್ಕೋಬೇಕು ನಾವು. ನಾನು ಆಗಲೇ ರೈಸ್ ಮಾಡಿ ಇಟ್ಕೊಂಡಿದ್ದೆ. ಬಿಸಿ ಅನ್ನನೇ ಬೇಕಂತ ಏನಿಲ್ಲ, ನೀವು ಮಾಡಿ ಮಧ್ಯಾಹ್ನ ಮಾಡಿಟ್ಟಿರೋದಿದ್ರೂ ಆಗುತ್ತೆ, ರಾತ್ರಿ ಮಾಡಿಟ್ಟಿರೋದಾದರೂ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೈಸ್ ಹಾಕಿ. ನೋಡೋಕೆ ಪುಳಿಯೋಗರೆ ಅನ್ನೋದು ರೀತಿಯೇ ಕಾಣಿಸುತ್ತೆ ನೋಡಿ. ಮಿಕ್ಸ್ ಆಗ್ತಾಯಿದ್ರು ಅದೇ ಕಲರ್ ಬರ್ತಾಯಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಒಳ್ಳೆ ಜ್ಯೂಸಿಯಾಗಿದೆ ರೈಸ್. ನೋಡ್ತಾ ಇದ್ರು ಕೂಡ ಇವಾಗ ರೆಡಿ ಆಯಿತು. ಒಂದ್ಸಲ ಉಪ್ಪು ಖಾರ ಸಾಕ, ಹುಳಿ ಸಾಕ ಚೆಕ್ ಮಾಡ್ಕೊಳ್ಳಿ. ಮ್ಯಾಂಗೋ ಮಸಾಲ ರೈಸ್ ರೆಡಿ ಆಯಿತು. ಇವಾಗ ನಮ್ಮನೆ ಪೂಜೆ ಎಲ್ಲ ಮುಗಿಸಿ ಬಂದು ಕೂತಿರ್ತಾರೆ. ಯೋಶಿತ್ ಕೂಡ ಇದ್ದಾನೆ. ಇಬ್ರಿಗೂ ಬ್ರೇಕ್ಫಾಸ್ಟ್ ಕೊಡೋಣ ಇವಾಗ. ಯೋಶಿತ್ ಬ್ರೇಕ್ಫಾಸ್ಟ್. ಇವರಿಬ್ಬರು ಇವಾಗ ತಿಂತಾ ಇದ್ದಾರೆ. ಹೇಗಿದೆ ರೀ ಮಸಾಲ ಮ್ಯಾಂಗೋ ರೈಸ್? ಸೂಪರ್ ಆಯ್ತು. ಚೆನ್ನಾಗೈತೆ. ಏನಾಗಿ ಮಾಡಿದೆ? ಮಾವಿನಹಣ್ಣು, ಮಾವಿನಕಾಯಿ. ಮಾವಿನಕಾಯಿ. ಏನು ಅನಿಸ್ತೈತೆ? ಏನಾದ್ರು ಗೊತ್ತಾಯ್ತಾಯ್ತಾ? ಅದು ಫ್ಲೇವರ್ ಏನು ಗೊತ್ತಾಗ್ತಾ ಇಲ್ಲ. ಮೈಲ್ಡ್ ಆಗಿ ಚೆನ್ನಾಗಿದೆ. ಯೋಶಿತ್ ನಿನಗೆ? ಚಿತ್ರಾನ್ನ ಮಾಡೋದು ಬಿಟ್ಬಿಡು, ಇದನ್ನೇ ಮಾಡು. ಹೌದಾ? ಪುಳಿಯೋಗರೆ ಥರ ಆಯ್ತಾ ತಿಂತಾ ಇದ್ರೆ? ಕಲರ್ ಪುಳಿಯೋಗರೆ ಥರನೇ ಇದೆ, ಹಾಂ, ಬಟ್ ಟೇಸ್ಟ್ ಡಿಫ್ರೆಂಟ್ ಇದೆ. ಮಾವಿನಕಾಯಿ ಹಾಕಿರೋದ್ರಿಂದ ಇಟ್ಸ್ ವೆರಿ ನೈಸ್. ಓಕೆ, ನೀವೆಲ್ಲರೂ ಕೇಳಿದ್ರಲ್ಲ, ತುಂಬಾ ಚೆನ್ನಾಗಿದೆ. ನಾನು ಕೂಡ ತಿಂತಾಯಿದ್ದೀನಿ. ತುಂಬ ಟೇಸ್ಟ್, ತುಂಬ ಚೆನ್ನಾಗಿ ಬಂದಿದೆ. ನೀವು ಎಲ್ಲರೂ ಟ್ರೈ ಮಾಡಿ. ಎಲ್ಲರೂ ನಿಮ್ಮ ಮನೇಲಿ ಇರೋರೆಲ್ಲ ತುಂಬ ಇಷ್ಟಪಡ್ತಾರೆ ನೀವು ಮಾಡಿಕೊಟ್ರೆ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಒಂದು ಲೈಕ್ ಕೊಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.